ಕೆರೆಯ ಮಣ್ಣಿಗಾಗಿ ಆಗ್ರಹಿಸಿ ದೇವರಡ್ಡಿಹಳ್ಳಿ ಗ್ರಾಮದಲ್ಲಿ ಆಗಸ್ಟ್ 4 ಬೆಳಗ್ಗೆ 11 ಗಂಟೆಗೆ ರೈತರು ಅನಿರ್ದಿಷ್ಟಾವಧಿ ಧರಣಿಯನ್ನು ನಡೆಸುತ್ತಿದ್ದಾರೆ. ಬುಕ್ಕಂಬುದಿ ಗ್ರಾಮದಲ್ಲಿನ ಕೆರೆಯಲ್ಲಿರುವ ಹೂಳು ಮಣ್ಣನ್ನು ರೈತರು ಜಮೀನುಗಳಿಗೆ ಹೊಡೆಯಲು ಅನುಮತಿ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ದೇವರಡ್ಡಿಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಡೆಸಲಾಗುತ್ತಿದ್ದು, ಗ್ರಾಮದ ಮುಖಂಡರು, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ರೈತರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆಯುತ್ತಿದೆ. ಇನ್ನು ಈ ಕುರಿತು ಗ್ರಾಮದಲ್ಲಿ ಕೆರೆಯ ಮಣ್ಣಿಗಾಗಿ ಒತ್ತಾಯಿಸಿ ರೈತರು ಜಾಗೃತಿ ಜಾಥಾವನ್ನು ಕೂಡ ನಡೆಸಿದ್ದರು. ಅಲ್ಲದೆ ಒಂದು ವರ್ಷದಿಂದಲೂ ಕೂಡ ದೇವರಡ್ಡಿಹಳ್ಳಿ ಮತ್ತು ಬುಕ್ಕಂಬೂದಿ ಎರಡು ಗ್ರಾಮಗಳ ನಡುವೆ ಕೆರೆ ಮಣ್ಣಿಗಾಗಿ ಕಗ್ಗಂಟು ಉಂಟಾಗಿದೆ. ಇನ್ನು ಕೆರೆಯ ಮಣ್ಣು ರೈತರ ತೋಟಗಳಿಗೆ ಬಹಳಷ್ಟು ಅನಿವಾರ್ಯವಾಗಿದ್ದು, ದೇವರಡ್ಡಿಹಳ್ಳಿ ಗ್ರಾಮದ ರೈತರು ಮಣ್ಣು ಒಡೆಯಲು ಅನುಮತಿ ಕೇಳುತ್ತಿದ್ದಾರೆ. ಇನ್ನು ತಾಲೂಕು ಆಡಳಿತ, ಜಿಲ್ಲಾಡಳಿತ ಹಾಗೂ ಸಣ್ಣ ನೀರಾವರಿ ಇಲಾಖೆಗೂ ಕೂಡ ಮನವಿಯನ್ನು ಕೂಡ ಸಲ್ಲಿಸಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದರಿಂದ ರೋಸಿ ಹೋಗಿರುವಂತಹ ಅನ್ನದಾತರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ನಡೆಸುತ್ತಿದ್ದಾರೆ. ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಮುಖಂಡರು ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಲೋಕಸಭೆ ಚುನಾವಣೆಗೆ ನಮ್ಮ ಮುಂದೆ ಮತ ಬಹಿಷ್ಕಾರ ಮಾಡಿ ಇಲ್ಲಿ ಹೋರಾಟ ಮಾಡಿದಾಗ ಈ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ತಹಸೀಲ್ದಾರ್ ಅಧಿಕಾರಿಗಳು ಮತ್ತು ಡಿ.ಸಿ ಸಾಹೇಬರು ಎಲ್ಲ ಮತ ಬಹಿಷ್ಕಾರ ಮಾಡಬೇಡಿ, ಈ ಚುನಾವಣೆ ಮುಗಿದ ತಕ್ಷಣ ಇದನ್ನೇನಿದ್ರು ಪರಿಷ್ಕಾರ ಮಾಡ್ತೀವಿ ಅಂತ ಹೇಳಿದರು. ಮತ್ತು ಆಗಿರ್ತಕ್ಕಂಥ ಆರಕ್ಷಕ ಸಿಬ್ಬಂದಿಯವರು ಸಮೇತ ನಮಗೆ ಮೇಲಧಿಕಾರಿಗಳು ಬಂದು ಆದೇಶ ಮಾಡಿದ್ರೆ ನಿಮ್ಗೆ ರಕ್ಷಣೆ ಕೊಟ್ಟು ನಿಮಗೆ ಇದು ಮಾಡ್ತೀವಿ ಅಂತ ಹೇಳ್ಕೊಟ್ಟಿದ್ರು. ನಮಗೆ ಆರಕ್ಷಕ ಸಿಬ್ಬಂದಿಯಿಂದಲೂ ಈ ಹೋರಾಟಕ್ಕೆ ನಾವು ಅವ್ರಿಗೆ ಕೇಳ್ಕೊಂಡಾಗ ಸಹ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದಾಗ ನೀವು ನ್ಯಾಯಯುತವಾಗಿ ಹೋರಾಟ ಮಾಡಿ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳಿದರು. ಯಾಕಂದರೆ ಅವರಿಗೆ ಹಲವಾರು ಬಾರಿ ಅವ್ರ ಹತ್ರ ಹೋಗಿದ್ದು ಅವ್ರಿಗೆ ಎಲ್ಲ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಗೊತ್ತಿದೆ. ಸುಮಾರು 15 ವರ್ಷದಿಂದ ನಾವು ಇದಕ್ಕೆ ಹೋರಾಟ ಮಾಡ್ತಿದ್ದೀವಿ. ಆದ್ದರಿಂದ ನಮ್ಮ ನೆಲಗಳಲ್ಲಿ ಫಲವತ್ತತೆ ಕಳ್ಕೊಂಡು ನಾವು ಬೆಳೆಯೋದಕ್ಕೋಸ್ಕರ ಕೇಳ್ತಿದ್ದೀವಿ, ನಾವೇನಾದ್ರು ಕಮರ್ಷಿಯಲ್ಗೋಸ್ಕರ ಕೇಳ್ತಾ ಇಲ್ಲ. ದಯವಿಟ್ಟು ಅಧಿಕಾರಿಗಳು 15 ವರ್ಷ ಆದರೂ ನ್ಯಾಯ ಕೊಡಿಸಿದ್ದಕ್ಕೆ ನಾವು ಈ ಥರ ಧರಣಿ ಮಾಡಬೇಕಾಗಿದೆ. ಅಧಿಕಾರಿಗಳು ದಯವಿಟ್ಟು ಇದನ್ನು ಗಮನ ಹರಿಸಿ ನ್ಯಾಯ ಕೊಡಿಸಿ. ನಾವು ಮನುಷ್ಯರ ಮುಖಾಂತರ ಹೊಡ್ಕೊಂತೀವಿ, ನಾವು ಯಾವುದೋ JCB ಇನ್ನೊಂದರಿಂದ ಹೊಡ್ಕೊಳಲ್ಲ. ಕೆರೆ ಹೂಳು ಮಣ್ಣು ತಗೊಂಡು ನಮ್ಮ ಭೂಮಿಗಳಿಗೆ ಫಲವತ್ತತೆಗೋಸ್ಕರ ನಾವು ಹೊಡ್ಕೊಂತೀವಿ ಅಂತ ಕೇಳ್ತಾ ಇದ್ದೀವಿ. ಇದಕ್ಕೆಲ್ಲ ಸ್ಪಂದಿಸಿ ಆರಕ್ಷಕ ಸಿಬ್ಬಂದಿಯವರು ಕೂಡ ನಮಗೆ ಈ ಧರಣಿ ಮಾಡೋಕ್ಕೆ ಸಹಕಾರ ಕೊಟ್ಟಿರ್ತಾರೆ. ಹಾಗೂ ತಹಸೀಲ್ದಾರ್ಗೂ ಮನವಿ ಸಲ್ಲಿಸಿರ್ತೀವಿ. DC ಸಾಹೇಬರು ಇದು ಸಣ್ಣ ನೀರಾವರಿ ಇಲಾಖೆ ಮತ್ತು ಅಲ್ಲಿ ತಹಸೀಲ್ದಾರ್ ವ್ಯಾಪ್ತಿಯಲ್ಲಿ ಬಗೆಹರಿಸ್ಕೋಬೇಕು, ಇದು ನಮ್ಮವರೆಗೂ ಬರಬಾರ್ದು. ನಾವೆಲ್ಲ ಆದೇಶ ಮಾಡಿದ್ದೀವಿ, ಯಾವುದೇ ರೀತಿ ರೈತರಿಗೆ ತೊಂದರೆ ಮಾಡೋಂಗಿಲ್ಲ ಅಂತ ಮೌಖಿಕವಾಗಿ ನಮ್ಗೆ ಹೇಳಿ ನೀವು ತಹಸೀಲ್ದಾರ್ ಹತ್ರ ಹೋಗಿ ಅಂತ DC ಸಾಹೇಬ್ರು ಹೇಳಿ ಕಳಿಸಿದ್ರು ಕೂಡ ಅಧಿಕಾರಿಗಳು ಇಲ್ಲಿ ಬಂದು ನಮ್ಗೆ ನ್ಯಾಯ ಒದಗಿಸ್ಕೊಡ್ತಿದ್ರಿಂದ ನಾವು ಧರಣಿ ಕುಂತ್ಕೋಬೇಕಾಗಿದೆ.